ಇನ್ನೂ ಜಾಸ್ತಿ ಕೊಡ್ತೀನಿ ಮುಂದಿನ ದಿವಸ. ಇವನು ಯಾವ ಅಂತ ಕೇಳಕ್ಕೆ ಅದೇ ಅಲಿಗೇಷನ್ ಮಾಡಿದ್ರಲ್ಲ ಸರ್. ಹೌದ್ರಿ, ಏನು ಇವ್ರು ದುಡ್ಡು ಕೊಡೋಡಿದ್ದೀನ? ಸರ್ಕಾರ ದುಡ್ಡು ತೊಗೊಂಡಿದ್ದೀನ? ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೀನಿ ಕೇಳಕ್ಕೆ. ಇವನಿಗೇನು ಅಧಿಕಾರ ಇದೆ? ಇವನು ಯಾರು? ಇವರು ಇನ್ನೂ ಜಾಸ್ತಿ ಕೊಡ್ತೀನಿ, ಗೊತ್ತಾಯ್ತಾ? ಅದು ಡೆಪಾಸಿಟರ್ಸ್ ಮನಿ ನಾನು ಕೊಡ್ತಕ್ಕಂಥದ್ದು. ನನ್ನ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡು. ಜಿಲ್ಲೆ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ. ಈಗೇನು ಕೊಟ್ಟಿದ್ದೇನೆ ಇವನಿಗೋಸ್ಕರನೇ ಮುಂದಕ್ಕೆ ಇನ್ನೂ ಡಬಲ್ ಕೊಡ್ತೀನಿ, ಗೊತ್ತಾಯ್ತಾ? ಅವರು CM ಜೋಡಿನೇ ಇದಕ್ಕೆ ಹೇಳಿದ್ರಲ್ಲ ಸರ್, ಅದಕ್ಕೆ ಯಾವುದು? ನಿಮಗೆ 400 ಕೋಟಿ ಕೊಟ್ಟಿದ್ದೀನಿ, ನಮ್ಗೆ 100 ಕೋಟಿ. ನೋಡಿ, ಸರ್ಕಾರದ ಅನುದಾನ ನಾವು ಕೊಟ್ಟಿದ್ರೆ ತಾರತಮ್ಯ ಮಾಡಿದರೆ ಸರಿಯಲ್ಲ. ತಾರತಮ್ಯನೇ ಮಾಡಿಲ್ಲ. ಅವರೇ ಹೇಳ್ದಂಗೆ 1,000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ್ದಾರೆ. ನನಗೆ 100 ಕೋಟಿ ಕೊಟ್ಟಿದ್ದಾರಾ ಗೌರ್ಮೆಂಟ್ ಹಣ? ನಾನು ಮಧುಗಿರಿ ತಾಲೂಕಲ್ಲಿ ನನ್ನ ಕ್ಷೇತ್ರ, ನಮ್ಮ ಜನ ಅಲ್ಲಿ SC ST OBC ಇರ್ತಕ್ಕಂಥ ಕ್ಷೇತ್ರ 70% ಇದೆ. ಕುಣಗಲ್ ಎಷ್ಟು ಜನ ಇದ್ದಾರೆ? 70% ಒಕ್ಕಲಿಗರಿದ್ದಾರೆ, ಗೊತ್ತಾಯ್ತಾ? ಇನ್ನು 25-30% ಅದರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ SC ST. ಅದರಿಂದ ನಾನು ಸಾಮಾಜಿಕ ನ್ಯಾಯದ ಏನು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರ್ತಾರೆ, ಆ ಬದ್ಧತೆಯಂತೆ ನಾನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತೇನೆ. ಮಧುಗಿರಿ ಇರ್ಬೋದು, ಪಾವಗಡ ಇರ್ಬೋದು, ಸಿರಾ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕೊರಟಗೆರೆ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ SC ST OBC ಇರ್ತಕ್ಕಂಥ ಹೆಚ್ಚಿನ ತಾಲೂಕುಗಳು. ಇನ್ನೂ ಹೆಚ್ಚು ಕೊಡ್ತೀನಿ. ಅದನ್ನು ಕೇಳಲಿಕ್ಕೆ ಇವನು ಯಾರು? ಡೆಲ್ಲಿಗೆ ಹೋಗಿದ್ರಲ್ಲ ಸರ್, ಅದ್ರದ್ದು ಯಾರು? ಅಲ್ಲ, ಮೊನ್ನೆ ಡೆಲ್ಲಿಗೆ ಹೋಗಿದ್ರೆ ನೋಡಿ, ಡೆಲ್ಲಿಗೆ ಹೋಗ್ಲಿ ಬರಲಿ, ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅಂತಿಮವಾಗಿ ಯಾವುದೇ ರಾಜಕೀಯ ನಿರ್ಣಯಗಳಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು.